ನಮಸ್ಕಾರ. ನನ್ನ ಹೆಸರು ಜಯಶ್ರೀ ಹಿರೇಮಠ ಅಂತ, ಊರು ಮಾಲಿಂಗಪುರ. ನನ್ನ ವೃತ್ತಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ಈಗ 4 ವರ್ಷಗಳ ಹಿಂದೆ ಅನಾರೋಗ್ಯದ ವಿಚಾರದಿಂದಾಗಿ ಧ್ಯಾನಕ್ಕೆ ಬಂದೆ. ನಾನು ಮಾಡ್ತಕ್ಕಂತಹ ಧ್ಯಾನ ಆನಾಪಾನಾಸತಿ ಧ್ಯಾನ. ಇದನ್ನು ನಮಗೆ ಪರಿಚಯಿಸಿದವರು, ಜಗತ್ತಿಗೆ ಪರಿಚಯಿಸಿದವರು ನಮ್ಮ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು. ಇವರು ನಮ್ಮ ಮಹಾಗುರುಗಳು, ನಮ್ಮೆಲ್ಲರ ದಿವ್ಯ ಚೇತನರು. ಈ ಗುರುಗಳು ನಮ್ಗೆ ಆನಾಪಾನಾಸತಿ ಧ್ಯಾನವನ್ನು ತಿಳಿಸ್ತಾರೆ. ಆನಾ ಅಂದ್ರೆ ಉಸಿರನ್ನು ತೆಗೆದುಕೊಳ್ಳುವುದು, ಅಪಾನ ಅಂದ್ರೆ ಉಸಿರನ್ನು ಬಿಡುವುದು, ಸತಿ ಅಂದ್ರೆ ಕುಡ್ಕೊಂಡು ಅಂದ್ರೆ ಉಸಿರು ತೆಗೆದುಕೊಳ್ಳುವುದರ ಜೊತೆಗೆ ಉಸಿರನ್ನು ಬಿಡುವುದು. ಇದೇ ಆನಾಪಾನಸತಿ ಧ್ಯಾನ. ಸಹಜವಾದ ಉಸಿರಾಟ, ಉಸಿರನ್ನು ಗಮನಿಸುವುದು. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಧ್ಯಾಸ. ಧ್ಯಾನ ಅಂದ್ರೆ ಶ್ವಾಸವನ್ನ ಗಮನಿಸುದು. ನಮ್ಮ ಉಸಿರು ಎಲ್ಲಿಂದ ಹುಟ್ಟಿದ ಹೋಗ್ತದೆ, ಎಲ್ಲಿ ಹೋಗಿ ಅದು ಟಚ್ ಆಗ್ತೈತಿ, ಅದನ್ನು ಮಾತ್ರ ಗಮನಿಸರಿ ಅಂತ ನಮ್ಮ ಗುರುಗಳು ಹೇಳ್ಯಾರ. ಉಸಿರನ್ನು ಗಮನಿಸುತ್ತಾ ಹೋದಾಗ ನಾವು ಬುದ್ಧತ್ವವನ್ನು ಪಡ್ಕೋತೀವಿ. ಈ ಧ್ಯಾನ ಯಾಕೆ ಮಾಡ್ಬೇಕಪ್ಪ ಧ್ಯಾನ ಅಂತಂದ್ರ,